ಏನು ಮಾಡಲ್ಲ ನಡಿ ಕಂದ. ಎಗ್ ಪಪ್ಸ್ ಬೇಕಾ ಬುಜ್ಜು? ಚಿಪ್ಸ್ ಬೇಕಾ? ಸ್ಕೂಲ್ಗೆಲ್ಲ ತಗೋಂಗಿಲ್ಲ. ಒಂದು ಪಾರ್ಸಲ್ ಕೊಟ್ಬಿಡಿ ಎಗ್ ಪಪ್ಸು. ದೋ ಬಾ, ಬೇರೆ ಏನಾರು ತೊಗೊಡ್ತೀನಿ ಬಾಯ್ಲಿ. ಇಲ್ಲಿ ಬಿಸ್ಕೆಟ್ ಯಾವ್ದು ಬೇಕು ಬಾಯ್ಲಿ ಕೇಳು ಕಂದ. ಇಲ್ಲಿ ಯಾವ ಬಿಸ್ಕೆಟ್ ಬೇಕು ಇದರಲ್ಲಿ? ಯಾವುದು? ಅದು ತಗೊಳ್ರಿ. ಮಕ್ಕಳಂತೂ ಬೇಕ್ರಿ ತಿಂಡಿ ತಿನ್ನಬೇಡಿ ಅಂದರೆ ಕೇಳೋದೇ ಇಲ್ಲ. ಏನು ಮಾಡೋಂಗಿಲ್ಲ, ಕೊಡಿಸ್ಲೇಬೇಕು. ಹಾಂ ಚಿಕ್ಕ ಕೊಡಬಳೆ ಬೇಕಾ? ಬೇಕ್ರಿ ಹತ್ರ ಬಂದಿದ್ದೀನಿ. ಬುಜ್ಜಿ ಬೇಬಿ ತಿಂಡಿ ಬೇಕು ಅಂತ ಹೇಳ್ತಾ ಇದ್ದ. ಬೆಳಗ್ಗೆಯಿಂದ ಯಾರಿಲ್ಲ ಅವ್ರಿಗೆ ಕೊಡಿಸ್ಲಿಕ್ಕೆ. ಅವ್ರ ಅಪ್ಪ ಅಮ್ಮ ಬೆಂಗಳೂರು ಹೋಗಿರೋದ್ರಿಂದ ಈಗ ನಾನು ಮತ್ತು ನಮ್ಮ ಮನೆಯವ್ರು ಬಂದ್ಮೇಲೆ ಕರ್ಕೊಂಡು ಬಂದಿದ್ದೀನಿ. ಏನು ನೋಡಲಿ? ಚಿಪ್ಸು, ಅದು ಹಾಗಲಕಾಯಿ ಚಿಪ್ಸ್ ಬೇಕಾ? ಹೌದಾ, ತಿನ್ನಲ್ಲ ಕಣೋ ನೀನು ಕಹಿ ಅಂತೇಳಿ. ತಗೊಳ್ತೀನಿ ಬಾ, ಬೇರೆ ಆದರೂ ತಗೊಳ್ತೀನಿ. ಇದು ಬಾಳೆಕಾಯಿ ಚಿಪ್ಸ್ ಯಾವ್ದಾದ್ರು ತಗೊಳ್ತೀನಿ ಬಾ. ಸರಿ ಕೊಡ್ತಾರೆ, ಇರು ಕಂದ. ಪಪ್ಸ್ ಅಲ್ಲ ಕಣೋದು, ಪಪ್ಸ್. ಮನೆಗೆ ಹೋದ್ಮೇಲೆ ತಿನ್ನೇ ಬಿಡೋದಿರಲಿ. ಬಿಡು ಬೇಬಿ ಹೋದವು ಸ್ಕೂಲು. ಏನು ಸ್ಕೂಲಲ್ಲಿ ಲೈಟ್ ಎಲ್ಲ ಆನ್, ಇಷ್ಟೊಂದು ಲೈಟ್ ಆನ್ ಮಾಡಿಬಿಟ್ಟಾರೆ ಬಿಜಿನಿ ಸ್ಕೂಲ್ ಒಳಗಡೆ. ಯಾಕೆ ಇವಾಗ ಇಷ್ಟೊತ್ತು ನನ್ನ ಮಕ್ಕಳೆಲ್ಲ ಇರ್ತಾರೆ? ಹೀರೆಕಾಯಿ ಇದೆಯಾ? ಇಲ್ವಾ? ಅದು ಕಾಯಿ, ಅದು ಪಲ್ಯದ ಕಾಯಿ. ಮೊನ್ನೆ ಎಷ್ಟದು ಹಲಸಲಕಾಯಿ? ಪೀಸ್ 50 ಅಂತೆ. ಅದು ಹಣ್ಣೆಲ್ಲ ಕಂದ, ಅದು ಪಲ್ಯ ಮಾಡೋ ಕಾಯಿ. ಎರಡು ಕೊಡಪ್ಪ, ಕವರ್ಗೆ ಹಾಕ್ಕೊಟ್ಬಿಡು. ಇದು ನಾಳಿದ್ದು ಗಂಟೆ ಮಡಗ್ಬೋದಾ? ಚೆನ್ನಾಗಿರ್ಬೇಕು ಮಾತ್ರ. ನಾನು ಇಲ್ಲಾಂದ್ರೆ ವಾಪಸ್ ತಂದು ಬಿಡ್ತೀನಿ, ಚೆನ್ನಾಗಿಲ್ಲ ಅಂದರೆ ತೆಗೆದುಬಿಟ್ಟಿದ್ದೀನಿ. ಪಲ್ಯ ಹಾಕಲ್ವಾ? ಚೆನ್ನಾಗಿರ್ಬೇಕು ಅಷ್ಟೇ. ಅಣ್ಣ 60 ಇಲ್ಲ. ಎಲ್ಲಿ ಮೊಸರು, ಟೀ ಪುಡಿ? ಹೌದಾ? ಏನು ಅದಲ್ಲ ಬಾಯ್ಲಿ. ಮೊಸರನ್ನೇ ಕಾಣಿಸ್ತಾ ಇಲ್ವೇ? ಮೊಸರು ಮೇಲಪ್ಪ. ಖುಷ್ ಬಾಯ್ಲಿ. ಹಿಡ್ಕೊ ಇಲ್ಲಿ ಬಾಯ್ಲಿ, ತಗೋ ಇದು. ತಾತ ಪೊಲೀಸರು ಮಮ್ಮನಿಗೆ ಫೋನ್ ಮಾಡು. ಮಮ್ಮ ಕೊಟ್ಬಿಡು. ಮನೆಗೆಲ್ಲ ಸಾಮಾನು ತಗೊಂಡು ಬಂದೆ. ಅಂದರೆ ಏನಿಲ್ಲ, ಸ್ವಲ್ಪ ತಗೊಂಡು ಬಂದು ಹಲಸಲಕಾಯಿ ಕೂಡ ತಗೊಂಡೆ. ನಾಳೆ ಮದುವೆ ಮಾಡೋಣ. ತುಂಬ ದಿನ ಆಯಿತು, ಹೇಗಿದೆ ಗೊತ್ತಿಲ್ಲ. ಒಂದೊಂದು ಸಾರಿ 50 ರೂಪಾಯಿ ಪರವಾಗಿಲ್ಲ, ಒಂದೊಂದು ಸರಿ 100 ರೂಪಾಯಿ ಕೂಡ ಹೇಳ್ತಾರೆ. ಎರಡು ತಗೊಂಡಿದ್ದೀನಿ. ನಾಳೆ ಪಲ್ಯ ಮಾಡಬೇಕು. ನಾಳೆ ಇಲ್ಲ, ನಾಳೆ ಪಲ್ಯ ಮಾಡಬೇಕು ಅಷ್ಟೇ. ಫ್ರಿಜ್ಗೆ ತಿಟ್ಬಿಟ್ರೆ ಹಾಗೇ ಕಟ್ಟಿ ಚೆನ್ನಾಗಿರುತ್ತಲ್ವ, ಹಾಗಾಗಿ
ಹೊರಗಡೆ ಅಂತೂ ಸಿಕ್ಕಾಬಟ್ಟೆ ಚಳಿ ಇದೆ. ಇವಾಗ ಇದರಲ್ಲಿ ಮಶ್ರೂಮಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಒಂದು ಕರಿ ಮಾಡೋದು ಅಥವಾ ಮಶ್ರೂಮ್ ಪಲಾವ್ ಮಾಡೋದೋ ಗೊತ್ತಿಲ್ಲ. ಮಶ್ರೂಮಲ್ಲಿ ಬಿರಿಯಾನಿ ಮಾಡ್ಬೇಕಂತ ನೋಡಿ. ಅದಕ್ಕೆ ಮಮ್ಮನ ಪಪ್ಪನ ಕಾಲ್ ಮಾಡೋಣ. ಇಸ್ಕೋ ಇಲ್ಲಿ ಕಾಲ್ ಮಾಡಿ ಸನಿಗಾರೆ ಶೈಲಿಗಾರೆ ಕಾಲ್ ಮಾಡಿ ಅವ್ರಿಗೆ ಕೇಳ್ತೀನಿ ಏನು ಮಾಡೋದು ಅಡುಗೆ ಅಂತ. ಇನ್ನು ಅವರು ಬೆಂಗಳೂರಿಂದ ಬಸ್ ಟ್ರೈನ್ ಹತ್ತಿರ ಗೊತ್ತಿಲ್ಲ. ಟ್ರೈನಲ್ಲಿ ಹತ್ತಿರ ಆಲ್ರೆಡಿ ಎತ್ತಿರ್ತಾರೆ. ಟೈಮ್ ಆಗಿದೆ. ಏನು ಪಪ್ಸ್ ಅದು? ಪ್ಲೇಟ್ಗೆ ಕೊಡ್ಬೇಕಾ? ಎಷ್ಟು ಪ್ಲೇಟ್ಗೆ ಹಾಕ್ಲಾ? ಎಲ್ಲಿದೆ ಪುಟ? ಈಗ ಎಷ್ಟು ಗಂಟೆಗೆ ಬರೋದು? 9 ಕಾಲ. ಸರಿ ಕಣೆ, ಬಸ್ ಬರ್ಬೇಕು ಕಣೆ. ಹೌದಾ? ಸರಿ 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 ಆಯ್ತು. ತಿನ್ನು ಬಿಜಿ ಅಡುಗೆ ಏನು ಮಾಡಲಿ? ಬಿರಿಯಾನಿ ಸಾಕಮ್ಮ ಅಂತ ಕೇಳ್ತಾ ಇದ್ದಾನೆ. ಬಿರಿಯಾನಿ ಮಾಡೋದ ಮಾತ್ರ ಕೇಳ್ತಾವ್ರೆ. ಇದು ಮಶ್ರೂಮ್ ತಂದಿದ್ದೀನಿ. ಮಶ್ರೂಮ್ ಕರಿ ಮಾಡಿ ರೈಸ್ ಮಾಡ್ಲಾ ಅಥವಾ ಮಶ್ರೂಮ್ ಪಲಾವ್ ಮಾಡ್ಲಾ? ಸರಿ ಕೇಳು. ಮಶ್ರೂಮ್ ತಂದೈತಂತೆ. ಮಶ್ರೂಮ್ ಕರಿನಾ ಇಲ್ಲ ಮಶ್ರೂಮ್ ಬಿರಿಯಾನಿ ಇರತೈತೆ? ಬಿರಿಯಾನಿನಾ? ಮಶ್ರೂಮ್ ಪಲಾವ್ ಮಾಡಕ್ಕೆ ಅದೇ ನನಗೆ ಗೊತ್ತವ್ರು ಅದನ್ನೇ ಹೇಳ್ತಾರೆ ಅಂತ ಅದಕ್ಕೆ ಕೇಳಿದೆ. ಲೈಟ್ ಆಗಿ ಅಂದ್ರೆ ಲೇ ನೀನು ಬರೋದು 9 ಗಂಟೆಗೆ ಕಣೆ. ಹೊಟ್ಟೆ ಬರ ಇರಲಿ ಪರವಾಗಿಲ್ಲ. ಆಯ್ತು, ಹುಷಾರಾಗಿ ಬನ್ನಿ. 7 ಗಂಟೆ ಆಯ್ತು. 9 ಗಂಟೆ ಇನ್ನ 2 ಅವರ್ಸ್ ಇದೆ. 2 ಅವರ್ಸ್ ನೀವು ಬರೋ ಗಂಟೆ 10 ಗಂಟೆ ಆಯ್ತು ತಗ. ಸರಿ ಪುಟ ಆಯ್ತು. ಮತ್ತೆ ಮೊಸರು ತಂದೆ ಡ್ಯಾಡಿ ಬಂದ್ಮೇಲೆ ಈಗ ಕರ್ಕೊಂಡೋಗಿ ಎಷ್ಟು ಅವ್ನು 300 ರೂಪಾಯಿ ಸಿಟಿ ತರಿಸ್ಕೊಂಡ. ಇಲ್ಲ ಪಪ್ಸ್ ಅಂದ್ರೆ ತಿನ್ನೋದಲ್ಲ ಬುಜಿ ನೀನು? ಪಪ್ಸ್ ಅಂತ ತಿನ್ನು ಅಷ್ಟೇ ಪುಟ. ಆಯ್ತು, ಹುಷಾರ ಬನ್ನಿ. ಹಾಗಲಕಾಯಿ ಚಿಪ್ಸ್ ನಿನಗೆಲ್ಲ ಖುಷಿ ತಂದಿರೋದು ನಾನು. ನನಗೆ ತಾತನಿಗೆ ನೀವು ಇನ್ಯಾರು ತಿನ್ನಲ್ಲ ಅಂತ ತಂದಿಸಿದ್ರೆ ಪಪ್ಪ ಮಮ್ಮ ತಿಂದಿರೋಣ. ಇಷ್ಟಕ್ಕೆ ನೋಡಿ ಎಷ್ಟು ದುಡ್ಡು, 50 ರೂಪಾಯಿ ಅಂದರೆ ಅಪ್ಪ. ಇನ್ನೇನು ಮಶ್ರೂಮ್ ಬಿರಿಯಾನಿ ರೆಡಿ ಆಯಿತು. ಅವರು ಇನ್ನೂ ಬರೋ ಗಂಟ ಆರೋಗ್ಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ಲೇಟಾಗೆ ಮಾಡಿಕೊಂಡೆ. ಟೈಮ್ ಇವಾಗ ಆಗಿದೆ 8 ಗಂಟೆ. ಅವ್ರು ಇನ್ನೂ ಬರೋ ಗಂಟ 1 ಅವರೇ ಬೇಕು. ಇನ್ನೊಂದು 1/4 ಗಂಟೆಲೆಲ್ಲ ಆಗೋಗುತ್ತೆ. ಮಾಡಿ ಮುಚ್ಚಿಟ್ಬಿಟ್ರೆ ಒಟ್ಟಿಗೆ ಎಲ್ಲರೂ ಊಟ ಮಾಡ್ಬೋದಲ್ವ ಅಂತ ಹೇಳ್ಬಿಟ್ಟು ಮುಗಿಸ್ದೆ. ಸ್ವಲ್ಪ ಆಗುತ್ತೆ. ಮತ್ತು ಜೊತೆಲಿ ಮೊಸರು ಬಜ್ಜಿ ಕೂಡ ಮಾಡ್ಕೊಂಡಿದ್ದೀನಿ ನೋಡಿ. ಮೊಸರು ಬಜ್ಜಿ ಮಾಡಿಟ್ಟೆ. ಮತ್ತು ಟೀ ಪುಡಿ ತರಿಸ್ಕೊಂಡೆ. 3 ರೋಸಸ್ ಅಂದರೆ ಯಾವಾಗಲೂ ಆರ್ಮಿ ಕ್ಯಾಂಟೀನಿಂದ ತರೋದಲ್ವ, ಹಾಗಾಗಿ ಖಾಲಿ ಆಗಿತ್ತು ಅಂದ್ಬಿಟ್ಟು ಸದ್ಯಕ್ಕಿರಲಿ ನಾಳೆ ನಾಡಿದ್ದೋಗಿ ತರೋಣ ಅಂದ್ಬಿಟ್ಟು ತರಿಸ್ದೆ. ಸೌತೆಕಾಯಿ ಎಲ್ಲ ಕಟ್ ಮಾಡಿಟ್ಟಿದ್ದೀನಿ. ಇವಾಗ ಇಷ್ಟಿಷ್ಟು ನಿಂಬೆಹಣ್ಣು ಇದು ಉಳ್ಕೋದೊಂದು ಬಾಕ್ಸ್ಗೆ ಹಾಕಿ ಎತ್ತಿಡಬೇಕು, ಯೂಸ್ ಆಗುತ್ತೆ, ಎಸಿಬಾರ್ದು. ಮತ್ತು ಇಷ್ಟು ಪಾತ್ರೆ ಮಾಡಿದ್ದೀನಿ. ಈಗ ಎಲ್ಲ ಕ್ಲೀನ್ ಮಾಡ್ಕೊಡ್ಬೇಕು ಅಷ್ಟೇ. ಬೇಗ ಬೇಗ ಕ್ಲೀನ್ ಮಾಡಿಬಿಟ್ರೆ ತೀರ್ತು. ನಿಮಗೆ ಕೈ ಕಟ್ಟಕ್ಕೆ ಹೇಳ್ತವ್ರೆ, ಕೈ ಕಟ್ಕಪ್ಪ. ನೀರು ಕುಡಿತಾನೆ, ಲೈಟ್ ಹಾಕ್ಬಿಟ್ಟ. ಅದಕ್ಕೆ ನೀವು ಕೈ ಕೂತ್ಕಪ್ಪ, ನಾನು ನೀರು ಕುಡಿತೀನಿ, ಆಮೇಲೆ ನೋಡ ಮುಂದಕ್ಕೆ ಅಂತ. ತೀರ್ದ ನೀರು ಕುಡ್ದು? ನೀರು ಕುಡಿಯೋ ನೆಪದಲ್ಲೇ ಅಲ್ಲಿ ನೀನು ಪಪ್ಪನ ಜೊತೆ ಮಾತಾಡು ಪುಟ. ಗೊತ್ತಾಗಲ್ಲ ಏನು ಮಾಡೋದು ಏನಾಗುತ್ತಂತ. ಚಿಕ್ಕ ನೀನು ಚಿಕ್ಕ ಪಾಪುನ ಇಲ್ಲ ತಾನೆ, ದೊಡ್ಡ ಅಂತಾನೆ ಅವತ್ತಾನೆ. ಫ್ರೆಂಡ್ಸ್ ಎಲ್ಲ ಗೊತ್ತು, ಫ್ರೆಂಡ್ಸ್ ಅಂದರೆ ಏನು, ಯಾವ ಥರ ಹೋಗ್ತಾರೆ, ಯಾವ ಥರ ಬರ್ತಾರೆ ಎಲ್ಲ ಹೇಳ್ಕೊಟ್ಟಿದ್ದೆ ನಾನು. ಮಮ್ಮನ ಮೇಲೆ ಚಾಡಿ ಏನೇನು ಕೊಡ್ತಾರೆ?
ಅದು ನೊರೆ ಅಲ್ಲ ನರ. ಯಾಕೆ ನಾನೇನು ಮಾಡಿದೆ ಕಚ್ಚಕ್ಕೆ? ಹೇಳಿದ್ದಪ್ಪ, ಹೇಳಿದ್ಕೆ ಕಚ್ಬಿಡ್ತೀಯಾ? ಅಪ್ಪ ನಿನಗೆ ನರ ಆಯ್ತಲ್ಲಪ್ಪ ಇಷ್ಟೊತ್ತು ಕೈಲಿ. ನೊರೆ ಅಲ್ಲ ಕಣ ನರ. ದೊಡ್ಡದಾಗ್ತಾರಲ್ಲ, ಜಾಸ್ತಿ ಕೆಲಸ ಮಾಡ್ತಾರಲ್ಲ, ಜಾಸ್ತಿ ಹಾರ್ಡ್ ಆಗಿರ್ತಾರಲ್ಲ, ಅವ್ರಿಗೆ ನರ ಬರುತ್ತೆ. ಅದು ನರದಿರಲಿ, ನಿಮ್ಮ ಅಪ್ಪ ಕೇಳೋ ಪ್ರಶ್ನೆಗೆ ನೀನು ಉತ್ತರ ಕೊಡು. ನೀನೇನು ನಿಮ್ಮ ಅಪ್ಪನ ಬಾಯಿ ಮುಚ್ಚಿಸ್ತಾ ಇರೋದು ಬುಜ್ಜಿ? ಓಹೋ ಅವ್ನು ಗೋಡಾಗಿದೆಯಲ್ಲ. ನೀನು ಚಿಕ್ಕವನಲ್ವಾ, ಚಿಕ್ಕ ಮಕ್ಕಳು ದೊಡ್ಡನಾಗಬೇಕು. ನೀನು ಯಾವ್ದು ಎಕ್ಸೈಸ್ ಮಾಡ್ತೀವಿ ಹೇಳು? ನೀನು ಸೇರಿಸ್ತೀನಿ ಬಾಲ್ಗೆ, ಡ್ಯಾನ್ಸ್ಗೆ ಬಾಲ್ ಕೇಳ್ತೀನಿ. ಅಲ್ಲೇ ಡ್ಯಾನ್ಸ್ ಸೇರ್ಕೋ. ಎಲ್ಲಿದೆ ಡ್ಯಾನ್ಸು? ಇಲ್ಲೇ ತಾನೇ ಡ್ಯಾನ್ಸು, ಸರ್ಕಲಲ್ಲಿ. 1 ಅವರಾ? ಅದೇ ನೀನು ಮಾಡ್ತಿದ್ದಲ್ಲಪ್ಪ ಡ್ಯಾನ್ಸು. ಹಾಂ ಡ್ಯಾನ್ಸ್ ಮಾಡು. ಹ್ಞೂ ಪುಟ, ಹಂಗೆ ಮಾಡಿ ಪುಟ. ಬಾಡಿ ಎಲ್ಲ ಕರಗುತ್ತೆ, ಹೊಟ್ಟೆ ಎಲ್ಲ ಕರಗುತ್ತೆ, ಬೇವರ್ತೀಯಾ? ಓಹೋ ಉದ್ರ ಕಳ್ಳ ಅಲ್ಲ, ಈಗಿರೋದು ಸಾಕು, ಹೆವಿ ಆಯಿತು. ಓ ಮಾಡ್ಬಿಟ್ಟು ಕಾಲು ತಿನ್ನಿಸ್ತೀನಿ. ಓಕೆ, ಅಡ್ಮಿಷನ್ ನಾಳೆನೇ ಮಾಡಿಸ್ತೀನಿ. ಓಕೆನಾ ಸುನಿ? ಡನ್. ನೀನು ಓಕೆ ಅಂದರೆ ಅಲ್ಲಿ ಡೈಲಿ ಡ್ಯಾನ್ಸ್ ಮಾಡ್ಕೊಂಡು ನಾನು ಅವ್ನು ಜಿಮ್ ಮಾಡ್ಕೊತೀನಿ, ಡ್ಯಾನ್ಸ್ ಮಾಡ್ಕೊಂಡು ಬಾ. ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ. ಬೆಸ್ಟ್ ಆಪ್ಷನ್ ಪುಟ ಅದು. ಪುಟ ಇವ್ರು ಹೋದ್ಮೇಲೆ ನಾವು ಜಿಮ್ಗೆ ಹೋಗ್ತೀವಲ್ಲ, ಅವಾಗ ಏನಂದರೆ ನಾವು ಡ್ಯಾನ್ಸ್ ಕ್ಲಾಸ್ ಬಿಟ್ಬಿಟ್ಟು ನಾವು ಜಿಮ್ಗೆ ಹೋಗಿದ್ದು ಬರ್ಬೋದಲ್ಲ. ಡ್ಯಾನ್ಸ್ ಮಾಡು, ಚೆನ್ನಾಗಿ ಕಲ್ತ್ಕೋ. ನಾವು ಜಿಮ್ ಮುಗಿಸ್ಕೋತೀವಿ. ಆಕ್ಟಿಂಗ್ ಮಾಡ್ಬೋದು. ಮತ್ತೆ ನೀನು ಮನೇಲಿ ನೋಡ್ಕೊಳ್ಳೋರು ಯಾರು? ಈಗ ನಿನ್ನ ಮನೇಲಿ ನೋಡ್ಕೊಳ್ಳೋರು ಯಾರು? ಜಿಮ್ಮಿಗೆ ಬರಂಗಿಲ್ವಲ್ಲ, ಜಿಮ್ ಸೇರಿಸಿ ಮಾಡ್ತೀನಿ ನೀನು. ಜಿಮ್ಮಲ್ಲಿ ಎಕ್ಸಸೈಸ್ ಮಾಡಂಗಿಲ್ವಲ್ಲ ಮಕ್ಕಳು, ಏನು ಮಾಡೋದು? ಅಮ್ಮಮ್ಮ ನಾನು ಎಲ್ಲ ಜಿಮ್ಗೆ ಹೋದ್ರೆ ನಿನ್ ಮನೇಲಿರೋ ಜಿಮ್ಮಲ್ಲಿ ಡ್ಯಾನ್ಸ್ ಮಾಡ್ತೀಯಾ? ಇಲ್ಲಿ ನೋಡಿಲಿ. ಓಹೋ ಚಿಕ್ಕ ಚಿಕ್ಕದಲ್ಲಪ್ಪ, ದೊಡ್ಡವ್ರದೇನೆ. ನನ್ನಂತೆ ಎತ್ತಕ್ಕಾಗ್ದದವರು ಮಾಡೋದು ಅದೆಲ್ಲ ಖುಷಿ. ಓ ಹಾಂ ನಾನು ನೋಡಿನ ಸಾಕು ನೀನು ಏನು ಮಾಡ್ತೀಯ ಅಂತ. ನಿಮ್ಮ ಅಪ್ಪನ ಬಾಯಿನ ಯಾವ ರೇಂಜಿಗೆ ಮುಚ್ಚಿಸ್ಬಿಟ್ಟೆ ನೀನು ಅಂದರೆ ಆಲ್ರೆಡಿ. ಹಾಂ ಅವ್ರ ಅಪ್ಪನ ಬಾಯಿನ ಹೆಂಗೆ ಮುಚ್ಚಿಸ್ಬಿಟ್ಟ ಅಂದರೆ ಟೈಮ್ ಆಯಿತು ಪುಟ, ಹೋಗಿ ಬನ್ನಿ ಜಿಮ್ಗೆ. ಹಲೋ ಗುಂಡಣ್ಣ, ಗುಂಡು. ಓಹ್ ನೀವು ಬರೋಷ್ಟರಲ್ಲಿ ಬೇರೆ ಚೇಂಜಸ್ ಆಗಿರುತ್ತೆ, ಬನ್ನಿಯಪ್ಪ. ಚೆನ್ನಾಗಿದೆಯಾ ತಿನ್ನಕ್ಕೆ? ಚೆನ್ನಾಗಿದೆಯಪ್ಪ. ಹ್ಞೂ ಇನ್ನೂ ಬೇಜಾರಿದೆ ಅದು ಕೆಲಸ. ಒಗ್ಗರಣೆ ಎಲ್ಲ ಮಾಡಿಲ್ಲಪ್ಪ ಇನ್ನು ನಾವು. ಹಾಂ ಬಾ, ನಾವಿಬ್ರು ವಾಕ್ ಮಾಡೋಣ ಇಲ್ಲೇ. ನಾವು ಜುಂಬಾ ಇಲ್ಲಿ ಬಾ ಹಾಕೋಣ, ಫೋನಲ್ಲಿ ಟಿ ವಿಲಿ ಹಾಕ್ತೀವಲ್ಲ, ಜುಂಬಾ.